ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಿಗಡಿ ಇದೆಯಲ್ಲ ಫ್ರಾನ್ಸ್, ಅದರಿಂದ ಬಿರಿಯಾನಿ ಮಾಡ್ತಾಯಿದ್ದೀನಿ. ಗ್ರೀನ್ ಮಸಾಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಆಗುತ್ತೆ, ಟೇಸ್ಟಾಗಿ ಆಗುತ್ತೆ. ನಾನು ಅದಕ್ಕೆ 1 kg ಆಗುವಷ್ಟು ಸಿಗಡಿಯನ್ನು ತಗೊಂಡಿದ್ದೀನಿ. ದೊಡ್ಡದಿದೆ ತುಂಬ, 1 kg ಅಷ್ಟು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ಅರಶಿನವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನು ಹಾಗೆ ಬಿಡಬೇಕು. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲೆ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು, ಸೋಂಪು ಎಲ್ಲ ಹಾಕಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಳ್ಬೇಕು. ಆಮೇಲೆ ಒಂದು ಪಾತ್ರದಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಮತ್ತು ನಾನು ಲಾಸ್ಟಿಗೆ ತುಪ್ಪ ಹಾಕ್ಕೊಳ್ತೀನಿ. ಆಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ತುಂಬಾ ಸುಲಭ, ಬೇಗನೆ ಮಾಡ್ಕೊಳ್ಬೋದು, ಟೇಸ್ಟಾಗಿ ಆಗುತ್ತೆ. ನಾವು ವೆಜಿಟೇಬಲ್ ಪಲಾವ್ ಎಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ. ಆಮೇಲೆ ಇದು ಪಲಾವ್ ಎಲೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಾದರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೂ ಬೇಗ ಫ್ರೈ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದನ್ನು ಹಾಗೆ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ಅಕ್ಕಿ ಎಷ್ಟು ತಗೊಳ್ಬೇಕಂತೇಳಿ ತೋರಿಸ್ತೀನಿ. ನಾನಿದು ಸೋನಾ ಮಸೂರಿ ಅಕ್ಕಿ 1.5 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಅದನ್ನೊಂದು ಪಾತ್ರೆಗೆ ಹಾಕಿ ಆಮೇಲೆ ಚೆನ್ನಾಗಿ ಕ್ಲೀನಾಗಿ 1-2-3 ಸಲ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು. ನಾನು 1.5 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಆ ಪೇಸ್ಟ್ ನಾವು ಆಗಲೇ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಮತ್ತೆ ಹುರಿದುಕೊಳ್ತಾ ಇರ್ತೀನಿ. ಫ್ರೈ ಆಗಿರಲಿಲ್ಲ, ಅದಕ್ಕೆ ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕೆಂಪಾಗಿ ಫ್ರೈ ಆಗಬೇಕು. ಆಮೇಲೆ ನಾನು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಪೇಸ್ಟ್ ಮಾಡಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಆಮೇಲೆ ಇದು ಗರಂ ಮಸಾಲೆ ಎಲ್ಲ. ನೀವು ಬೇಕಿದ್ದರೆ ಕಾಯಿ ಮೆಣಸು, ಖಾರ ನಿಮಗೆ ಜಾಸ್ತಿ ಬೇಕಂತ ಹೇಳಿದರೆ ಕಾಯಿ ಮೆಣಸನ್ನು ಪೇಸ್ಟಿಗೆ ಹಾಕ್ಕೊಳ್ಬೋದು. ಆಮೇಲೆ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡೆ, ಒಂದು ಇಡೀ ಮೆಣಸನ್ನು ಈ ಥರ ಹಾಕ್ಕೊಂಡೆ, ಪೇಸ್ಟಿಗೆ ಹಾಕಿರಲಿಲ್ಲ. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಮನೆಯಲ್ಲಿರೋ ಮಸಾಲ ಪುಡಿ ಹಾಕಿದರೂ ಆಗುತ್ತೆ, ಇಲ್ಲಾಂದರೆ ಬಿರಿಯಾನಿ ಮಸಾಲ ಪುಡಿ ಪೌಡರ್ ಏನಾದರೂ ತಗೊಂಡಿದ್ರೆ ಅದನ್ನು ಕೂಡ ಹಾಕ್ಬೋದು. ಆಮೇಲೆ ಸ್ವಲ್ಪ ಅರಶಿನವನ್ನು ಹಾಕಿಕೊಳ್ತಾ ಇದ್ದೀನಿ. ಮಸಾಲದೆಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಆಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಮಟನ್ ಬಿರಿಯಾನಿ ಮಸಾಲೆ ಇತ್ತು, ಅದನ್ನು ಹಾಕಿಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕಿಕೊಳ್ತಾ ಇದ್ದೀನಿ. ಮತ್ತು ಪೇಸ್ಟ್ ಎಲ್ಲ ಮನೆಯಲ್ಲೇ ಮಾಡಿಕೊಳ್ಬೇಕು. ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡೆ ನಾನು. ಆಮೇಲೆ ಬೇಕಾದರೆ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಬೋದು ಅಂತೇಳಿ ಈಗ ಪೇಸ್ಟಿಗೆ ಸ್ವಲ್ಪ ಹಾಕ್ಕೊಂಡೆ ಮಸಾಲ ಫ್ರೈ ಆಗಬೇಕಾದ್ರೆ. ಆಮೇಲೆ ಸಿಗಡಿ ಇದೆಯಲ್ಲ ಪ್ರಾನ್ಸ್, ಅದನ್ನು ಹಾಕಿಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಆಮೇಲೆ ಗ್ರೀನ್ ಮಸಾಲೆ, ಈ ಥರ ಚಿಕನ್ ಬಿರಿಯಾನಿ ಕೂಡ ಮಾಡ್ಬೋದು, ಸಿಂಪಲಾಗಿ ಸುಲಭವಾಗಿ ಮಾಡ್ಬೋದು. ಪಲಾವಿಗೂ ನಾನು ಇದೇ ರೀತಿ ಮಸಾಲ ಮಾಡೋದು, ವೆಜಿಟೇಬಲ್ ಪಲಾವ್ ಮಾಡ್ತೀವಲ್ಲ ಅದಕ್ಕೆ ಕೂಡ ನಾನು ಇದೇ ರೀತಿ ಮಸಾಲ ಮನೆಯದ್ದು ಮಾಡಿ ಮಾಡೋದು. ಆಮೇಲೆ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ಅಲ್ಲ, ಅದಕ್ಕೆ ನಾನೀಗ 3 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ.
ನೀರೆಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಒಂದು ಸಲ ಟೇಸ್ಟ್ ನೋಡಬೇಕು. ಆಮೇಲೆ ಕುದಿಲಿಕ್ಕೆ ಬಿಡಬೇಕು. ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಹಾಗೆ ವೆಜಿಟೇಬಲ್ ಪಲಾವ್ ಕೂಡ ನಾನು ಇದೇ ರೀತಿ ಮಾಡೋದು. ಇದೇ ಮಸಾಲೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀವು ಅದೇ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಪುಡಿನೂ ಆಗುತ್ತೆ. ಯಾವುದೇ ಮಸಾಲ ಪೌಡರ್ ಇದ್ದರೆ ಅದನ್ನು ಹಾಕ್ಬೋದು. ನಾವು ಯಾಕೆಂದರೆ ಪುದೀನ ಕೊತ್ತಂಬರಿ ಪೇಸ್ಟ್ ಮಾಡುವಾಗಲೂ ನಾವು ಮಸಾಲವನ್ನು ಹಾಕಿರ್ತೀವಲ್ವ, ಅದರಿಂದ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಮೇಲೆಗೆ ಹಾಕಿಕೊಂಡೆ. ಮತ್ತು ನಾನು ಮುಚ್ಚಳ ಮುಚ್ಚಿ ಈಗ ಸಿಮ್ಮಲ್ಲಿಟ್ಟು ಬೇಯಲಿಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರೆಲ್ಲ ಬಂದಿದೆ ಅಂತೇಳಿ. ಯಾವುದೇ ರೆಡಿಮೇಡ್ ಕಲ್ಲರ್ ಏನೂ ಹಾಕಿಲ್ಲ, ಮನೆಯಲ್ಲೇ ಮಾಡಿರುವಂಥ ಪೇಸ್ಟ್ ಮಾಡಿರೋದು. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಈಗ ಬೇಯ್ತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನನ್ನ ಸಿಗಡಿ ಬಿರಿಯಾನಿ ರೆಡಿ ಆಯಿತು. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವ ರೀತಿ ಸಿಗಡಿಯಿಂದ ರೆಸಿಪಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ನಾನು ಈ ರೀತಿ ಮಾಡಿದ್ದೀನಿ, ತುಂಬಾ ಟೇಸ್ಟಾಗಿ ರುಚಿಯಾಗಿ ಬಂದಿದೆ. ಒಂದೇ ರೀತಿ ತಿಂದು ಬೇಜಾರಾಗಿದ್ದರೆ ಈ ಥರನೊಂದು ಸಲ ನೀವು ಟ್ರೈ ಮಾಡಿ. ಇದೇ ಮಸಾಲ ರೀತಿಯನ್ನು ಹಾಕಿ ಮಾಡಿ, ತುಂಬಾ ಟೇಸ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಚಾನಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು